ಬಾಯಾರ ಹೋಗೋದು ಯೋಚನೆ ಮಾಡಿರನು? ಏನು 2 ದಿನ ಇಲ್ಲೇ ಇರಿ ಅಂದ್ಕೂಡಲೇ ಇಲ್ಲೇ ಇರೋಕ್ಕೆ ಪ್ರಯತ್ನ ಮಾಡತ್ತೀರ? ಎಲ್ಲದಾಳ ಪುಟ್ಟಿ? ನಂಗೆ ಗೊತ್ತಿಲ್ಲಪ್ಪ. ಅಮ್ಮ ಹೇಳಿದ್ಲು, ಅವನು ಹೇಳಿದ್ಲು, ನೀವು ಹ್ಞೂ ಅಂದ್ರಲ್ವ ಮತ್ತೆ ಅವಾಗ. ಈಗ ನನಗೆ ಹೇಳ್ತೀರಿ? ಮಾರಿ ಬಿಡು, ಮಕ್ಕೊಂಡಾಳ. ಆ ಕೀಟತ್ತು ಆಟ ಆಡಿ ಸಾಕಾತಾಕಿ. ಆಗಲೇ ಮಕ್ಕೋಬೇಕಾಗಿತ್ತು. ನಾವೆಲ್ಲ ಭಾಳ ಮಂದಿ ಆದ್ವೆಲ್ಲ ನೋಡಿ ಗಾಬರಿ ಆಗ್ಬಿಟ್ಲಾಕಿ. ಈಗ ಮಕ್ಕೊಂಡಾಳ. ಅಲ್ಲೇ ಅಂಗಡಿ ಕಟ್ಟಿ ಮ್ಯಾಗ ಮಲಗಿಸಿ ಬಂದೀನಿ. ನಿದ್ದೆ ಜೋರೈತಿ. ತಣ್ಣ ಗಾಳಿ ಬರುತ್ತಲ್ಲ ಕಿಟಕಿಗೆ ಹಾಸಿ ಮಸ್ತ್ ಮಕ್ಕೊಂಡಾಳಕ್ಕಿ. ಮಕ್ಕೊಳ್ಳಿ ನೋಡ್ರಿ. ಎಂದು ಹೋಗೋದು ಯೋಚನೆ ಮಾಡ್ರಿ. ನಂದು ಲುಂಗಿ ತಂದೇನು? ಲುಂಗಿ ಕೊಡು, ಲುಂಗಿ ಉಟ್ಕೊಂತೀನಿ ನಾನು. ಎಟ್ಟತ್ತಂತ ಇದ್ದ ಪ್ಯಾಟ್ ಮ್ಯಾಗ ಇರಲಿ. ತಡ್ರಿ, ಅಲ್ಲಿ ಚುಮ್ಮಾರಿ ಮಾಡ್ಯಾರ ತಿನ್ನಕಂತ್ರಿ ಅಂತ. ತಿಂದ ಆಮೇಲೆ ಆರಾಮಾಗಿ ನೀವು ವಿಶ್ರಾಂತಿ ಮಾಡುವಂತ್ರಿ ಅಂತ. ಇನ್ನೊಂದಮ್ಮ ಹೋಗಿ ಊರು ಅಡ್ಡಾಡಿ ಬರುವಂತ್ರಿ ಅಂತ ಅಂದಂಗೆ. ಏನಂದ್ರಿ ಶಾನ್ ಬಗ್ರು? ಆರಾಮದಾರ? ಗಂಗಮ್ಮ ಆರಾಮದಾರ? ಓ ಮಸ್ತ್ ಅದಾರ, ಆರಾಮದಾರ. ನಿನ್ನನ್ನು ಕೇಳಿದ್ರು. ನಾನಂದೆ ಸಂಜೆ ಮುಂದೆ ಕರ್ಕೊಂಬರ್ತೀನಿ ರೀ, ಈಗ ತಾಯಿ ಮಕ್ಕಳು ಮಾತು ಜೋರದವು, ಏನು ಮಾಡಿದ್ರು ಈಗ ಹೊರ ಬರೋದಲ್ಲ ನನ್ನ ಹೆಂಡ್ತಿ, ಅದಕ್ಕೆ ಸಂಜೆ ಮುಂದೆ ಕರ್ಕೊಂಬರ್ತೀನಿ ಅಂದೆ. ಅವರು ಆತಾಳಪ್ಪ ಹಂಗೆ ಮಾಡು ಅಂತಂದರು. ತಮ್ಮರ ಬರ್ರಿ, ಕೈಕಾಲು ತಕ್ಕೋರಿ. ಅಲ್ಲೇ ಅಡುಗೆ ಮನೆಯಾಗ ಕುಂತು ಉಣ್ಣನು. ಅತ್ತಿಯರ ನಿಮ್ಮ ಹಾಕೊಂಬಂದು ಕೊಳ್ಳೇನ್ರಿ? ತಿನ್ನಿಸ್ಲೇನೆ? ನಂಗೆ ಈಗ ಏನು ಬೇಡವ. ಒಂದಿಟ್ಟು ತೆಳ್ಳಗ ಗಂಜಿ ಮಾಡಿಕೊಡು ಅಂತಂಟ. ಆದ್ರೆ ಈಗ ಬೇಡ. ಆಗಲ್ಲರ ಸಾಬುದಾನಿ ಗಂಜಿ ಕುಡ್ಸಾಳ ನನಗೆ ಪದ್ಮ. ಈಗ ನನಗೇನು ಬೇಡವ. ನಾವಲ್ಲೇ ಏನು ನಾವು ಒಂದಿಟ್ಟು ಹಂಗೆ ಅಡ್ಡಕ್ಕೀನಿ. ನೀವು ನಾಷ್ಟ ಮಾಡಿ ಹೋರಿ. ಬಾಳೆಟಾಟಲ್ಲೇ ಹೊಟ್ಟಾಗಿ ಎಟ್ಟಾಟು ಓರಿ. ಹುರಿತೀರ? ಕೈ ತಕ್ಕೊಂಡು ನಡ್ರಿ, ಮಾಡ ನಡ್ರಿ. ಮಾವರ್ರಿ? ಅವರು ಕುಂತಾರ. ಬರ್ರಿ, ಅಲ್ಲೇ ಎಲ್ಲರೂ ಅದಾರ, ನೀವು ಬರ್ರಿ. ಹ್ಞೂ ರೀ, ಬಂದೆ. ನೀನು ಬಾರವ, ಎಲ್ಲರೂ ಸೇರಿ ಒಟ್ಟಿಗೆ ತಿನ್ನಾನಂತ ನನಕತ್ತಾನ ನಿಮ್ಮಪ್ಪ. ಅಷ್ಟರು ಸೇರಿ ಅಲ್ರಿ ಅಡುಗೆ ಮನೆ ಕುಂದ್ರನ. ಅಮ್ಮನ್ನು ಅಲ್ಲೇ ಕರ್ಕೊಂಬಂದು ಕುಂದಿರ್ಸ್ತೀವಿ ನಡಿ. ಯವಾ ಯವಾ ಬೇ ಯವಾ ಯವ್ವ ನಿರ್ಮಲಿ ಬಂದ್ಲೇ. ನಿರ್ಮಲಿ ಯವ್ವ, ಯಾರ ನನಗೆ ಕಾಪಾಡ್ರವ ಯವ್ವ. ಸಾಯಿಸಕ ಬಂದ್ಲವ ಯವ್ವ. ಹಿಡಂಬಿ ನಿರ್ಮಲಿ ಬಂದ್ಲೇ. ಲಕ್ಷ್ಮಿ ಯವ್ವ, ನನ್ನೆಲ್ಲರ ಮುಚ್ಚಿಟ್ಬಿಡ್ರಿವ ಯವ್ವ. ಕುಟಿಗೆ ಮ್ಯಾಗ ಕಾಲಿಟ್ಟಾಳ. ಹೊಡೆಯಕ ಬಂದಿದ್ಲಲ್ಲಿ. ನನ್ನನ್ನು ಬದುಕಿಸ್ಕರ್ಯವ್ವ, ನನ್ನನ್ನು ಬದುಕಿಸ್ಕರಿ. ಥೂ, ಒಳಗೆ ಬರತ್ಲಿಗೆನೆ ಈ ದರಿದ್ರ ಮಕ್ಕ ನೋಡ್ಬೇಕು ನಾನು. ಏನು ನೋಡಬಾರ್ದು ಅನ್ಕೊಂಡು ಬಂದೆ, ಅದೇ ಆಕತೈತೆ ನೋಡು. ನಾನು ಹೇಳಿದೆ ನನ್ನ ಗಂಡಗ ಬ್ಯಾಡ್ರಿ ಈಗ ಹೋಗೋದು ಬೇಡ ಅಂತಂದು. ಎಲ್ಲಿ ಕೇಳ್ತಾನ? ಈಗ ಕರ್ಕೊಂಬಂದು ನಾನು ಜೀವ ತಿಂತಾನ ಯವ್ವ. ಯಾಕ್ರೆ ಅಕ್ಕರ ಹಂಗೆ ಮಾತಾಡ್ತೀರಿ? ಅಯ್ಯೋ ರೀ, ನೀವ್ಯಾಕೆ ತಲೆ ಕೆಡ್ಸ್ಕೊತೀರಿ? ಅವ್ರವ್ರ ಯೋಗ್ಯತೆ ತಕ್ಕಂಗೆ ಅವ್ರವ್ರು ಮಾತಾಡ್ತಾರೆ. ಅವ್ರ ಯೋಗ್ಯತೆ ಏನಂತೇಳಿ ಅವ್ರ ಮಾತು ಮೇಲೆ ಗೊತ್ತಾಗತ್ತ. ನೀವ್ಯಾಕೆ ತಲೆ ಕೆಡ್ಸ್ಕೊತೀರಿ? ಬರ್ರಿ, ಅವ್ವ ಅಪ್ಪ ಎಲ್ಲರೂ ಅದಾರ ಮನ್ಯಾಗ. ಅಮ್ಮ ಮಾತಾಡ್ತಾರ. ನಮ್ದೇನೈತಿ ಪಾಪ. ನಮ್ಮ ಮಕ್ಕ ನೋಡಿ ಅವ್ರಿಗೆ ಯಾಕೆ ಕೆಟ್ಟದ್ದಾಗಬೇಕು? ಅವ್ರ ಮಕ್ಕ ಅವ್ರ ಕನ್ನಡ ನೋಡ್ಕೋತಾರೋ ಇಲ್ಲ ಪಾಪ, ಮರ್ತು ಹೋಗಿರ್ತಾರೆ. ಬರ್ರಿ ನಾವೆತ್ಲಾಗ ಹೋಗೋಣ. ಏನೇ ನಮ್ಮ ಯೋಗ್ಯತೆ ತಕ್ಕಂಗೆ ನಾವು ಮಾತಾಡ್ತೀವ? ನಿನ್ನ ಯೋಗ್ಯತೆ ಐತೆ, ಅದನ್ನಷ್ಟು ನೋಡ್ಕೊಂಡು ನೀನು ನಿಂತ್ಕೋ. ಯೋಗ್ಯತೆ ಬಗ್ಗೆ ಮಾತಾಡೋಕ್ಕೂ ನಿನಗೆ ಅಧಿಕಾರ ಇಲ್ಲ. ನೀನು ಮಾತಾಡೋಕ್ಕೆ ಯೋಗ್ಯತೆನೂ ಇಲ್ಲ. ನನ್ನ ಬಗ್ಗೆ ಮಾತಾಡೋಕ್ಕೆ ಬರ್ತಾಳೆ ದೊಡ್ಡದಾಗಿ ಹಾಳಾದಾಕಿ. ನಿರ್ಮಲ ಮೆಲ್ಲಕ. ನಿಮ್ಮ ಮೌಗೆ ಆರಾಮಿಲ್ಲ, ಖಂಡಾಪಟ್ಟಿ ಆರಾಮಿಲ್ಲ ನಿಮ್ಮ ಮೌಗೆ. ಏನು ಅಲ್ಲಿಂದ ಕರ್ಕೊಂಡ್ಬಂದು ಈಗ ದವಾಖಾನೆ ಕರ್ಕೊಂಡೋಗಿ ಆರಾಮ ಮಾಡಿ ಈಗ ಅವರು ಆರಾಮ ಹಾಕತ್ತಾರ. ಆಕಿ ಇವತ್ತ ಬಂದಾಳ. ಏನದು ಹಂಗೆ ಮಾತಾಡೋದು? ನಿನಗೆಷ್ಟು ಈ ಮನ್ಯಾಗ ಮಗಳಾಗ ಅಧಿಕಾರ ಐತ? ಆಕಿಗೂ ನನ್ನ ಮಗಳಿಗೂ ಅಧಿಕಾರ ಐತವ? ಹಂಗೆ ಮಾತಾಡೋದು ಸರಿಯಲ್ಲಿ ಇರ್ಬಲ್ಲ. ಒಳಗೆ ಬಾ. ನೀನೇನು ಬರಕ್ಕೆ ಬೇಡ ಅಂತೀವ? ಏನು ನಿನಗೆ ಎದಕ್ರೆ ಏನ್ರ ನಾವು ಹೊರತದಿವ? ಯಾಕೆ ಹಂಗೆ ಮಾತಾಡ್ತಿ? ನಿನ್ನ ಹತ್ರ ಏನ ನನಗೆ ಮಾತ? ಸರಿ ಹಿಂದಕ್ಕೆ ಸರಿ ಇಲ್ಲಿ ಹೇಳ್ತೀನಿ. ನಾನು ಬಂದಿರೋದು ನಮ್ಮ ಅವ್ವ ನಮ್ಮ ಅಣ್ಣನ ಹತ್ರ ಮಾತಾಡಕ. ನಿನ್ನಂತ ಎಲ್ಲಿಂದ ಆರ್ಕೆ ಬಂದಿರೋ ಹೆಣ್ಮಗಳ ಹತ್ರ ಮಾತಾಡಕ್ಕಲ್ಲ. ಸರಿಗೆ ಮೊದ್ಲ ನಾಲ್ಗಿನ ಬಿಗಿ ಹಿಡ್ದ ಮಾತಾಡ. ನಿನಗೆ ನಾ ಏನಾದ್ರೂ ಅಣ್ಣನ ಹೇಳ್ತಿ. ನಾನು ನಿನಗೆ ಅತ್ತಿಗೆ ಮಕ್ಕಿನಿ. ನೀ ಹಿಂಗೆ ನಾಲ್ಗೆ ಉದ್ದದ ಬಿಟ್ರೆ ಮತ್ತೆ ಭಾಳ ವಜ್ಜೆ ಐತಿ ಮನೆ ನಿಂದ್ರೋದು. ಅದೇನು ಮಾತಾಡ್ತೀಯ ಮಾತಾಡ್ಕೊಂಡು ಸಾಯಿ. ರೀ ಅತ್ತಿಯರ, ನೀವು ಮಾಡೋದು ನಂದು ಅಲ್ಲೋಡ್ರಿ. ಈಗ ನನಗೆ ನನ್ನ ಹೆಂಡತಿಗೆ ನಮ್ಮ ಅವ್ಗ ಜಗಳಲ್ಲಿ ದುಮ್ಶನ್. ನಾನು ಅದಕ್ಕೆ ನಿಮ್ಮ ಮಗಳನ್ನ ಕರ್ಕೊಂಬಂದೀನಿ. ನೀವು ಮಾಡೋದು ಒಂದೊಂದು ಅಲ್ಲೋಡ್ರಿ. ಏನಾತ? ಎದಕ್ಕೆ ನಿರ್ಮಲ? ಎದಕ್ಕೆ ಹಿಂಗೆ ಕೂಗ್ಯಾಡ್ಕೆ ಬಂದಿ ನೀನು? ಏನಾತಪ್ಪ? ನೀವೇನು ದುಮ್ಶನ್ ಜಗಳ ಮಾಡಕತ್ತೀರಿ? ಈಗ ನಿಮ್ಮ ಸವಾಸನ ಬೇಡ ಅಂತ ನಮ್ಮ ಅವನ್ನ ಕರ್ಕೊಂಬಂದಿನಿಲ್ಲ. ಮತ್ತ್ಯಾಕೆ ನೀವು ನಮ್ಮನೆ ಬಂದು ತೊಂದರೆ ಕೊಡಕತ್ತೀರಿ? ನೀವು ಇದು ನಿಮ್ಗೆ ಸರಿ ಏನು? ಏನದು ಬಾಯಿ? ಸುನೀತಾ ಏನ್ರಿ ಅದ? ನಿರ್ಮಲತ್ತಿ ಬಂದಾಳ. ಏನ್ ಬೇಕದ್ನ ಬಾಯಿಗೆ ಏನ್ ಬರ್ತ ಅದನ್ನ ಮಾತಾಡಕತ್ತಾಳ. ಅವ್ಗ ಅಪ್ಪಗ ನನಗ ಕೂಡ ಮಾತಾಡಕತ್ತಾಳ. ಬಾಯಿಲಿ ಹೊರಗೆ ಇವಳ ತಡಿ ಬಂದೆ. ಆಕಿದೇನೈತಿ ಕೆಲಸ ಮಾಡೋದೆಲ್ಲ ಮಾಡಿ ಮತ್ತೆ ಹೊಡ್ಸಣಕ ಬಂದಂಗ ಹೇಳಾಕಿ ಇವತ್ತು ನನ್ನ ಕೈಯಾಗ ಬಂತಡಿ. ಏನವ ಯಾಕೆ ಬಂದಿ? ಏನ್ ನಿಮ್ಮವ್ ಸತ್ತಳ ಬದುಕ್ಯಾಳ ಅಂತ ನೋಡಕ್ ಬಂದೆ? ಏನು ಸತ್ತು ಹೋಗ್ಯಾಳ ಅಂತಂದು ಮಣ್ಣು ಕೊಡಕ್ ಬಂದೆ? ಯಾರು ಹೇಳಿ ಕಳಿಸ್ಲಿಲ್ಲಲ್ಲ ನಿನಗ ಸತ್ತಾಳ ನಿಮ್ಮವ್ವ ಬಾರವ ಮಣ್ಣು ಕೊಟ್ಟು ಹೋಗಂತೆ ಅಂತಂದು. ಸತ್ರು ಬರೋದಲ್ಲ, ನಾನು ನಿನ್ನ ನೋಡಕ್ಕೂ ಬರೋದಿಲ್ಲ ಅಂತೆಲ್ಲ ಮಾತಾಡ್ಕಸಿದಿ. ನಿಮ್ಮ ಹಡ್ದ ಒನ್ನದು ನೋಡ್ಲಾರ್ದಂಗ ಈಗ ಯಾವ ಮುಖ ಇಟ್ಕೊಂಡ್ ಬಂದಿಲ್ಲ ಇಲ್ಲಿ? ಎದಕ್ ಬಂದಿದಿ?
ಅಕ್ಕರ ಒಂದು ನಿಮಿಷ ತಡ್ರಿ ಅತ್ತಿಯರ ಒಂದು ನಿಮಿಷ. ಈಗ ನಾನು ನಿಮ್ಗೆ ಹೇಳ್ತೀನಿ ನಾವು ಎದಕ್ಕೆ ಬಂದೀವಿ ಅಂತಂದು. ಜಗಳ ಮಾಡಕ್ಕೆ ಅಂಕರು ನಾನಂತರೂ ಬಂದಿಲ್ಲ. ಆಕಿ ಜಗಳ ಮಾಡಕ್ಕೆ ಬಂದಾಳ, ಆಕಿ ಜೊತೆ ಜಗಳ ಮಾಡ್ರಿ ನೀವು. ಈಗ ಅತ್ತಿಯರ್ ಬರೋ ಮುಂದಾಗ ಅವು ಏನೇನ ಸರ ಬಳಿ ತಂದಿದ್ರು ಅವನ್ನ ಆಕಿ ಕೊಡ್ಲಿಲ್ಲಲ್ಲ ಅತ್ತಿಯರ್ ಆಕಿ ತೋರಿಸಿಲ್ಲ. ಈಕಿಗೆ ಏನು ನಿಂತಾಳ ಅಂದ್ರೆ ನಾವು ಅವ್ನು ತಗೊಂಡು ಗಾಜಿನ ಬಳಿ ಇಟ್ಟಿವಂತ ನಿಂತಾಳ. ಎಲ್ಲ ಬಿಟ್ಟಾಳ. ನಾವು ಹೇಳಕತ್ತೀವಿ, ನಾವು ತೆಗೆದು ನೋಡಿದಾಗ ಅದ್ರಾಗ ಗಾಜಿನ ಬಳಿ ಅರಿಶಿನ ಕುಂಕುಮ ಜಾತ್ರೆನ ಮುತ್ತಿನ ಸರ ಬಿಟ್ರೆ ಮತ್ತೆ ಇನ್ನೇನು ಇದ್ದಿದ್ದಿಲ್ಲ ಅಂತ ನಮ್ಮವನು ಹೇಳ್ತಾಳ. ನಾನು ಹೇಳ್ತೀನಿ ಕೇಳವಳ್ಳು. ನನ್ನ ಬಂಗಾರ ಬೇಕು ನಮ್ಮವ್ ತಂದಿದ್ಲು, ನೀವು ತೊಗೊಂಡು ಬದಲು ಮಾಡಿಟ್ಟಿರಿ ಅಂತಂದು ಹುಯ್ಯನ ನನ್ನ ಜೊತೆಗೆ ನಮ್ಮವನ ಜೊತೆಗೆ ದಿನ ಬೆಳಗಾದ್ರ ಜಗಳ. ನೀವು ಬಂದಿರಿ 3-4 ದಿನದಿಂದ ಇದಾಗಿರೋದು ಮನ್ಯಾಗ, ಬೇರೆ ಏನೂ ಆಗಿಲ್ಲ. ಅದಕ್ಕೆ ಇವತ್ತು ಏನನ್ನೋದು ನೋಡೋಣ ಅಂತನ ಕರ್ಕೊಂಬಂದೀನಿ. ಅತ್ತಿಯರ ಈಗ ನೀವು ಅದಕ್ಕೆ ಮತ್ತಿನ್ನು ಹೆಚ್ಚು ಕಮ್ಮಿ ಆದ್ರೆ ಹೇಳಕ್ಕೆ ನೀವು ಇರೋದಿಲ್ಲ, ಅದು ಅಲ್ಲೇ ಉಳಿದು ಬಿಡುತ್ತಾ ಅಂತಂದು ನಾವು ಅನ್ಕೊಂಡು ಬಂದೀವಿ ಈಗ ಇಲ್ಲಿವರೆಗೂ. ಏ ಲಕ್ಷ್ಮಿ, ಒಂದಿಟ್ಟು ನೆಬಸ್ಬೇಡ ಇಲ್ಲಿ ಬೇಯತ್ತಿ. ಸುಮ್ಮನೆ ಮಕ್ಕೋ ನೀನು, ನಿನಗಾಗೋದಿಲ್ಲ. ಎಬಿಸ್ ಕುಂದ್ರಿಸಿದ್ರೆ ನಿನಗೈತನ ಸೊಂಟದಾಗ ಏಟ್ರ ಶಕ್ತಿ ಐತೆ, ನಿನಗೆ ತಾಕತ್ತೈತನ ಕುಂದ್ರಕ್ಕೆ ಎದ್ದು ಬೇಕಾ? ಈಗಿನ ಒಂದಿಟ್ಟು ಹಂಗೆ ಚಿತ್ರಿಸ್ಕೊಳಕತ್ತಿದಿ, ಮತ್ತೆ ಇನ್ನ ಪೂರ ನಿಕ್ಸ್ನಿಕ್ ಬಿದ್ದಿದಿ. ಸುಮ್ಮಕ್ಕೋ ಇದ್ದಿದ್ದು ಹಾಕಿದ ಅದೇನು ನಾವು ಮಾತಾಡ್ತೀವಿ, ನೀ ಯಾಕೆ ತಲೆಕೆಸಂತಿ? ಯವ್ವ ನನಗ ಸತ್ಯ ಗೊತ್ತಾಗಬೇಕು. ಇವ್ರು ಹೇಳಕತ್ತಾರ ನೀ ತಂದಿದ್ದು ಗಾಜಿನ ಬಳಿ ಮತ್ತು ಮುತ್ತಿನ ಸರ ಅಂತ ಹೇಳಿ. ಕರೆ ಹೇಳಬೇ, ನೀ ಬಂಗಾರ ತಂದಿದ್ದೇ ಇಲ್ಲ. ಯಾಕ ಅವರು ತೆಗೆದು ನೋಡ್ಯಾರ ನೋಡು, ತಕ್ಕೊಂಡಾರ ಅವನ್ನ. ಗಾಜಿನ ಬಳಿ ಅವು ಇಲ್ಲಲ್ಲ, ಅತ್ತಿಗೂ ಗೊತ್ತಿಲ್ಲ ಈಕಿಗೂ ಗೊತ್ತಿಲ್ಲ. ಅದು ನೀ ಸುಮ್ಮನೆ ನಿಂದ್ರು. ಅದು ಏನು ನಾಟಕ ಆಡ್ತಾಳೆ ನೋಡೋಣ, ಸ್ವಲ್ಪ ಸುಮ್ಮನೆ ನಿಂದ್ರು. ಅಲ್ಲವಾ ನಾನು ಬಂಗಾರ ತಂದಿದ್ದೇನೋ ಕರೆ, ಅದ್ರಾಗ ಗಾಜಿನ ಬಳಿ ಅಡ ಅಂತಂದು ಬಂಗಾರ ಇಲ್ಲ ಅಂತಂದು ನಿಮ್ಮ ಮಟ್ಟಿಗೆ ನಿನ್ನ ಗಂಡಗೆ ಹೆಂಗೆ ಗೊತ್ತಾತು? ಆ ಬಂಗಾರನ ನಿನಗ ಕೊಟ್ಟಿಲ್ಲ ನಾನು, ಅಡ್ಡಿ ಹೆಂಗೆ ಅವ್ರಿಗೆ ಗೊತ್ತಾತು? ಹೆಂಗೆ ಗೊತ್ತಾತಂದ್ರೆ ಮತ್ತು ಬಂಗಾರ ತಂದಿದ್ದಲ್ಲ, ತೆಗೆದು ನೋಡೋಣ ಮತ್ತಿ. ತೆಗೆದು ನೋಡ್ದಾಗ ಗೊತ್ತಾಗೈತಿ. ನೀ ಹೇಳಿದ್ದಲ್ಲ ನನಗೆ, ನಾನು ಅದನ್ನ ಹೇಳಿದ್ನ ಮತ್ತಿಗೆ. ಮತ್ತು ಸುಮ್ಮನೆ ನಮ್ಮ ಅತ್ತಿ ನಿನ್ನೇನು ಮನೆಗೆ ಇಟ್ಕೊಂಡಿದ್ದ ಅನ್ಕೊಂಡಿಯೇನು? ನೀನೇನಾಗ ನಮ್ಮ ಅತ್ತಿಗೆ ಕೊಟ್ಟಿದ್ದೋಡಿ ಎಂದರ ಬಂದು ದ್ವಾರದ ಒಂದು ಟೇಕ ಮಾಡಿ ಗಂಟಿಟ್ಟು ಹೋಗಿದ್ದಿ. ಅದಕ್ಕೆ ನಮ್ಮ ಅತ್ತೆ ನೀನು ಇಟ್ಕೊಂತಾಳ ಬಾ. ಅದ ಅನ್ಯಾನು ಹಿಂಗೆ ಬಳಿ ಬಂಗಾರ ಎಲ್ಲ ಸ್ವಸ್ತರಿ ಕೊಳ್ಳಾರ್ದಂಗೆ ನನಗೆ ಕೊಡಕ್ಕೆ ತಂದಾಳ. ಅದಕ್ಕೆ ನಾ ಒಂದು 4-5 ದಿನ ಇಟ್ಕೊಂತೀನಿ ಅಂದಿದ್ದಕ್ಕನ ನಮ್ಮ ಅತ್ತೆ ನೀನು ಇಟ್ಕೊಳಕ್ಕೆ ಒಪ್ಕೊಂಡಿದ್ದು. ಇಲ್ಲ ಅಂದಿದ್ರೆ ನಿನ್ನಂತ ಜಡ್ ಹೆತ್ತಕ್ಕಿನ್ನ ನಮ್ಮ ಅತ್ತಿಗೆ ಏನೈತೆ ದರ್ದು ಇಟ್ಕೊಳೋದು. ನಾನಾರ ಎದಕ್ಕೆ ಇಟ್ಕೊಂತಿದ್ನಿ ನಮ್ಮ ಮನ್ಯಾಗ? ನನಗೇನೈತಿ ಚಾಕ್ರಿ ಮಾಡೋದು. ಎಲ್ಲ ಬಂದು ನಿಮ್ಮ ಮಗಳಲ್ಲೇ ನೀನು ಮಗಳಲ್ಲೇನು ಯವ್ವ ಹಿಂಗೆ ಮಕ್ಕಳು ಹುಟ್ಟಂಡ ಗೊತ್ತಾಗಿತ್ತು. ನಾನು ಎಂದ ನಿನ್ನನ್ನು ಕೊಟ್ಟಿಗೆ ಹಿಚ್ಚಿಗೆ ಸಾಯಿಸಿ ನೀನು ಏನಿಲ್ಲ ನನ್ನ ಯವ್ವ ಏನು ಕರ್ಮವ್ವ ನಂದು. ಮಕ್ಕಳು ಹೆಣ್ಮಕ್ಳು ಅಂತಂದು ಇಷ್ಟ ಜೀವ ಬಡ್ದಾಡ್ತು. ಚಲೋ ಮಾಡಿದ್ದೆ ನಾನು, ಚಲೋ ಮಾಡಿದೆ. ಅದು ನಾನು ಬಂಗಾರನ ತಂದಿಟ್ಟಿಲ್ಲೇ. ಬಂಗಾರನ ನೋಡಲಿ ನನ್ನ ಫಸ್ಟರ್ ಇಬ್ಬರು ಹಾಕ್ಕೊಂಡಿರೋ ಕೊಳ್ಳಾಗ, ನನ್ನ ಮೊಮ್ಮಕ್ಕಳು ಕೊಳ್ಳಾಗ ಹಾಕೊಂಡು ಓಡಲಿ. ಸುನೀಟ್ ಹಾಕ್ಕೊಂಡಿರೋದು, ಕವಿಟ್ ಹಾಕ್ಕೊಂಡಿರೋದು ಎಲ್ಲ ಅದ ಬಂಗಾರನ ತಂದಿದ್ದೆ. ಬಳ್ಳಿ ಗಿಳಿ ಎಲ್ಲ ತಂದಿದ್ದೆ ನಾನು. ಪುಣ್ಯ ಅದು ಯಾಕೆ ನಿಮಗೆ ಗಾಜಿನ ಬಳಿ ಸಿಕ್ಕುವ ನನ್ನ ಚೀಲ್ದಾಗ ಗೊತ್ತಿಲ್ಲ ನನಗೆ. ಅದು ಏನಾಗೈತೆ ಆ ಭಗವಂತನ ಬಲ್ಲ, ದೇವ್ರು ದೊಡ್ಡವ. ಯಾರಿಗೆ ತಲುಪಬೇಕಿತ್ತಲ್ಲದು ಬಂಗಾರದ ಬಳಿ ಅವೆಲ್ಲ ಅವ್ರಿಗೆ ತಲುಪಿಟ್ಟದು. ಅಂದ್ರೆ ಏನು ಬಿ ನಿನ್ನ ಮಾತಿನರ್ಥ? ನೀ ಬಂಗಾರ ಬಳಿ ತಂದಿದ್ದಿ ಅಂದ್ರ? ಹೌದು. ಬಾ 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 ಲಕ್ಷ್ಮಿ ಪದ್ಮಿ ಯವ್ವ ನಮ್ಮ ಮುಂದ ಅದು ಸುನೀತಾ ಕೊಳ್ಳಾಗಿರೋದು. ಯವ್ವ ನಿನ್ನ ಮಗಳು ಬದುಕಿನ ಮೇಲೆ ನಾನು. ಲೇ ಲಕ್ಷ್ಮಿ ಕೊಡು ಆ ಸರ ಕೊಡು ಕೊಳ್ಳಂದ. ಲೇ ಪದ್ಮಿ ಕೊಡು. ಆತ ಈಗರ ನಿನಗೆ ಬಂತ ತಿಳಿತಾ ಯಾವ್ದು ಸತ್ಯ ಯಾವ್ದು ಸುಳ್ಳು ಅನ್ನೋದು? ನಮ್ಮ ಮನ್ಯಾಗ ನಮ್ಮ ಅವ್ನ ಕುಂದಿರ್ಸ್ಕೊಡಲ್ಲಿ ನನ್ನ ಕುಂದಿರ್ಸ್ಕೊಡವಲ್ಲಿ ನೋಡಲ್ಲಿ ನಿಮ್ಮವ್ವ ಆಟ ಆಡಾಳ ಎಲ್ಲಾನು. ಕಾಜಿನ ಬಳಿ ಅವನು ನಮ್ಮ ಕೈಗೆ ಸಿಗಂಗಿಟ್ಟು ಸುಳ ತಗೊಂಬಂದೇ ಅಲ್ಲ ಅವನ್ನ. ಈಗ ನಾಟಕ ಮಾಡಿ ನಿನ್ನ ಕೈಲಿ ಚಾಕ್ರಿ ಮಾಡ್ಸ್ಕೊಂಡು ಕೂತ ಆತಲ್ಲಿ. ಈಗ ಗೊತ್ತಾತಲ್ಲಿ ನಿನಗೆ ಯಾವ ಸತ್ಯ ಯಾವ ಸುಳ್ಳು ಅಂತಂದು. ಮಾತಾಡಿದ್ಲು ಒಂದು ಬರ. ನಡಿ ಹೊಂಡ ಇನ್ನೇನೈತಿ, ಕೈಯಾಗ ಚಿಪ್ ಕೊಟ್ಲಲ್ಲಿ ನಿಮ್ಮವ್ವ. ಲೇ ಲಕ್ಷ್ಮಿ ಸರಿ ಇಲ್ಲಿ ಒಂದಿಟ್ಟು. ನಿನಗನ ಲೇ ಲಕ್ಷ್ಮಿ ಅಂತಾಳ, ಲೇ ಪದ್ಮಿ ಅಂತಾಳ. ಮತ್ತಿಕ್ಕಿದ ಏಟಿದ್ದಿಕ್ಕಿಂದ ಸೊಕ್ಕ ಇಳಿಸೋನು ಒಂದಿಟ್ಟು ಸರ್ದಾರ ಸರಿ ಇಲ್ಲ. ಏಯ್ ಬಾಯಾಗ ಹಲ್ಲಿಟ್ಕೊಂಡು ಮಾತಾಡಿ ನೀನು. ಏನೋ ದೊಡ್ಡ ಹಗ ನಡೀತಿತ್ತು ಒಂದಿಟ್ಟು ಅಂತಂದು ಏನ ನಮ್ಮಣ್ಣ ಈಗ ಒಂದಿಟ್ಟು ನಿಮ್ಮಿಬ್ರನ್ನು ಹಿಡ್ಕೊಂಡಾನ. ಇಲ್ಲ ಅಂದ್ರೆ ನೀವೆಲ್ಲಿದ್ರಿ? ಚಪ್ಪಲಿ ಬಿಡ ಜಾಗದಾಗಿದ್ರಿ ಇಬ್ರು. ಗೊತ್ತಲ್ಲ ನಿಮಗೆ ನಿಮ್ಮ ಯೋಗ್ಯತೆ ಏನನ್ನೋದು. ನಾನು ನೋಡೇ ಹೋಗಿನಿ ಮನೆಯಾಗ ಎಲ್ಲ ನಿಮ್ಮ ಮಾತನ. ನನ್ನ ಮುಂದೆಲ್ಲ ನೀನು ಹಾರಾಡಕ್ಕೆ ಬರಕ್ಕ ಹೋಗಬೇಡ ತಂಗಿ. ಯಾರಕ್ಕ ಯಾರ ತಂಗಿ ತೋರ್ಸ್ಲೇನೆ ಇಲ್ಲಡ ನಿರ್ಮಲಿ. ಬಾಯಾಗಿನ ಹಲ್ಲು ಎಣಿಸಿ ಸುಸ್ತೀನಿ. ಇನ್ನೊಮ್ಮೆ ಏಕವಚನ ಮಾತಾಡಿದೆ ಅಂದ್ರೆ ಮತ್ತೆ ಸರ್ರಿಗೆ ಹಾಕ್ತೀನಿ. ಮತ್ತೆ ಮಗಳ ತಿಳ್ಕೊಂಡಿದ್ದಿ ನೀನು. ಬಾಯಿ ಏನ್ರ ಉದ್ದುದಕ್ಕ ನಾಲ್ಗಿ ಹರಿಬಿಟ್ಟಿ ಅಂದ್ರೆ ಮತ್ತೆ ಬಗಿನ ಹರಿದಲ್ಲ. ಮಾತಾಡ್ಬೇಡ ಪದ್ಮ, ಮಾತಾಡ್ಬೇಡ. ಹಕ್ಕ
ನಾ ಕೇಳ್ತೀನಿ, ನಾನು ಹಾಕಬೇಕಾದ ಹಕ್ಕಿದ್ ನೆಂದಿದ್ರ ಇಷ್ಟು ಹದ್ಮಿಡ್ತಿದ್ದಿಲ್ಲ ಇವಳು ಇಬ್ಬದಿಗೆ ಹೆಂಗ್ಸು. ಕೇಶಂಡೇನು ನಿಮ್ಮವನ ನಿಂತಾಳೀಗ ನಮ್ಮ ಪರವಾಗಿ ಮತ್ತ ನಾದಿನ್ಯ ಅಂದ್ರ ತಂಗಿ ನೋಡು ಮತ್ತ ಅತ್ತಿ ಮನ್ಯಾಗ ನೀನು ಅತ್ತಿ ಚಾಕ್ರಿ ಮಾಡ್ಲಾರ್ದ ನಿನ್ನ ಭಿಕ್ಷೆ ಬಿಡಕ ಬಿಡ್ಬೇಕು ಹೇಳ್ತೀನಿ. ಮತ್ತೆ ಏನೋ ಅಂತಾರಲ್ಲ, ಹೋಲಿ ಬಿಡು ಮನಿ ಹೆಣ್ಮಗಳು ಕಣ್ಣೀರು ಹಾಕ್ಸಿದ್ರೆ ನಮಗ ನಮ್ಮ ಮಕ್ಕಳಿಗೆ ನಾಳೆ ಇಟ್ಟಿರ್ತದ ಅಂತ ನಾನು ಇಷ್ಟೊತ್ತು ಸುಮ್ಮನೆ ನಿಂತೀನಿ. ಬಾಯಿ ಬಂದಂಗ ಮಾತಾಡ್ತೀಯ? ಎದಕ್ ಕೊಡ್ಬೇಕು ನಿನಗ? ಎದಕ್ ಕೊಡ್ಬೇಕು? ನಿನ್ನ ಮದುವೆಯಾಗ ನಿನ್ನ ಗಂಡಗ ನಿನಗ ಏನೇನು ಕೊಡ್ಬೇಕು ಎಲ್ಲ ಕೊಟ್ಟು ನಿನ್ನ ಕೈ ತೊಳ್ಕೊಂಡು ಆತು, ಮುಗೀತು. ಬೇಕಾ ತವ್ರ ಮನಿ ಅಂತ ನಿನ್ನ ಮಮಕಾರ ಇತ್ತು, ಪ್ರೀತಿ ಇತ್ತು, ಬಾ ಚಂದಾಗ ನಾಲ್ಕು ಮಾತಾಡು, ಉಣ್ಣು ತಿನ್ನು. ಬೇಕಾ ಕಾಳು ಕಡಿ ನಿಮ್ಮ ಅಣ್ಣನ ಕೈಲಾಗಿದ್ದ ಶಕ್ತಿ ಇದ್ದಷ್ಟು ಕೊಡ್ತಾನ. ಅದು ಬಿಟ್ಟು ಮತ್ ಏನಾರ ಹಾರಾಡಿ ಬಂಗಾರ ಕೊಡು ಬೆಳ್ಳಿ ಕೊಡು ಅಂದಿ ಆಸ್ತಿ ಕೊಡು ಅಂತ ಬಂದಿ ಅಲ್ಲಲೇ. ನಿನಗ ನಿನ್ನ ಹೆಸರಲ್ಲೇ 1 ಎಕರೆ ಹೊಲ ಬರ್ದಾಳ ಅತ್ತಿ, ನೆನಪೈತ ನಿನಗ? ಅದರ ಆಕೆ ಹೆಸರಲ್ಲಿನೂ ಐತಿ, ವಿಮ್ಲಿ ಹೆಸರಲ್ಲಿನು. ಇಷ್ಟೆಲ್ಲ ನಿಮಗಿದ್ದನು ಎಲ್ಲ ನಿಮ್ಮ ಹೆಸರಲ್ಲೇ ಬರೆದ ಮ್ಯಾಗನು ಮತ್ತ ರೊಕ್ಕ ರುಜಿ ಅಂತ ಬರ್ತೀಯ? ಬಾಯಾಗ ಹಲ್ಲು ಎಣ್ಸೆಣ್ ಹುಚ್ಚೇನ ಮಗಳ ಬಂದಾಳಿಕಿ ಬದಮಾಸ್ ಹೆಣ್ಣು. ಯೋ ಎಣ್ಣ ನಿಂತಿಯಲ್ಲ ತಂಗಿಗೆ ಬಾಯಿ ಬಂದಂಗ ನೀನು ಬೆನ್ನು ಹಿಂದೆ ಬಿತ್ತಂಗಿ. ನಾನು ಬಾಯಿ ಬಂದಂಗನ ನೀನು ಹೆಂಟ್ಯಾರ ಇಬ್ರು ಬೈಯಾಕತ್ತಾರ, ಹೆಂಟ್ಯಾರ ಹಿಂದೆ ನಿಂತ್ಕೊಂಡು ಮೋಜ್ ನೋಡಕತ್ತೇನು? ಮೋಜ್ ಹುಡ್ಗ ಅವ್ರಿಬ್ರು ಸೀರೆ ಉಟ್ಕೊಂಡು ನಿಂದ್ರು ಎಷ್ಟು ಚಂದ ನಿಂತೀವ ಗಣಮಗಾಗಿ. ಅಲ್ಲಿಂದ ತಂಗಿ ಗಂಡನ್ ಕರ್ಕೊಂಬಂದಾಳ, ಬಾರವ ತಿನ್ನವ ಉಣ್ಣವ ಅನ್ನೋದು ಬಿಟ್ಟಾನ. ಹೋಗಿ ಹಿಂದೆ ಹೆಂಗೆ ನಿಂತ ನೋಡು, ಮಳ್ ನಿಂತಂಗ. ನೀ ಮುಗಿಸವ, ನಿನ್ನ ಮುಗಿಸು. ನೀ ತೈ ಕುಣಿಯಕತ್ತಿದಿ, ಮತ್ತು ನಾವು ಕುಡಿಯರಿಗೆ ಮತ್ತು ನಾವೇನು ಮಾಡೋಕ್ಕಾಗತ್ತ? ಈಗ ನಿನ್ನ ಬಾಯಿಗೆ ನನಗೆ ಬಾಯಿ ಕೊಡೋದಾಗೋದಲ್ಲ ತಂಗಿ. ನಾನು ಅಂತಾಪರಿ ನಿನ್ನಂಗೆ ತೆಗೆದು ನಿಂತಿಲ್ಲ. ನಾನು ಹೆಂಡ್ತಿಯಾರ ಅದಾರ ನಿನಗೆ ಉತ್ತರ ಕೊಡ್ತಾರೆ. ಸರ್ವನಾಶ ಹೋಗ್ತಿರ್ ನೀವು. ಹೆಣ್ಮಕ್ಳನ್ನ ತವ್ರ ಮನೆ ಬಂದು ಹೆಣ್ಮಕ್ಳು ಹಿಂಗೆ ಹೊಟ್ಟಿ ಉರ್ಸಿದ್ರೆ ಅಂದ್ರೆ ಯಾರು ಉದ್ದಾಗಲ್ಲ ನೀವು. ಎತ್ತಿ ನೀವಿಬ್ರು ಮನೆಯಿಂದ ಹೊರಗೆ ಹೋದ್ಮ್ಯಾಗ ನಾವಿಷ್ಟು ಚಲೋ ಆಗ್ಯಾನಂದ್ರೆ ಅಪ್ಪ ಅದು ಹೇಳಕ್ಕಾಗಿಲ್ಲ. ನಾನು ಇಷ್ಟ ಸಾಕು ಉದಾಹರಣೆ. ಮತ್ತು ನೀನು ಸರ್ವನಾಶಕ್ಕಿ ಅಂತ ನಿನ್ನಂತ ಕೆಟ್ಟ ಬುದ್ಧಿ ಇರೋರು, ನಿನ್ನಂತ ಕೆಟ್ಟ ಮನಸ್ಥಿತಿ ಇರೋರು ಶಾಪ ಹಾಕಿದ್ರೆ ನಮ್ಮ ಮನೆಗೆ ಏನೂ ಆಗೋದಿಲ್ಲ. ಇನ್ನ ನೀ ಹೆಂಗೆಂಗೋ ಶಾಪ ಹಾಕ್ತಿಲ್ಲ ಹಂಗಂಗೆ ಇರತ್ತೆ ನಮ್ಮ ಮನೆ, ನೋಡ್ತೀರಿ ನೀನು. ಲೇ ಅದಕ್ಕಲ್ಲೇ ನಿನಗ ನೀ ಹಿಂಗೆ ಅಡ್ಡು ಉರಿತಿ ಅನ್ನಕನ ಮೊದ್ಲ ದೇವ್ರು ನಿನಗ ಹೆಣ್ಮಗು ಕೊಟ್ಟಾನ. ಬೇಯತ್ತಿ ನನಗ ಹೆಣ್ಮಗು ಕೊಟ್ಟಾನ, ನನ್ನ ತಾಯಿ ಅಂತ ಮಾಡ್ಯಾನ. ನಿನಗ ಅದನ್ನು ಕೊಟ್ಟಿಲ್ಲಲ್ಲ ದೇವ್ರು. ಹಿಂಗೆ ನೀ ಅಡ್ಡು ಉರಿತಿ ಅಂತ ನಿನಗೆ ಯಾವ ಮಗನು ಕೊಟ್ಟಿಲ್ಲನ? ಏನಂದಿ?